ನನ್ನ ಜೊತೆ ಇಂಗ್ಲಿಷ್ ಓದಲು ಮತ್ತು ಬರೆಯಲು ಕಲಿಯಿರಿ. ಎಲ್ಲಿ ನಾವು ಇವತ್ತು ಡೇ 9 ಪಾಠವನ್ನು ಕಲಿಯೋಣ. ಇವತ್ತು ನಾವು ಬ ಕಾರದ ಕಾಗುಣಿತ ನೋಡೋಣ. ಬಿ ಸೀರೀಸ್. ಕನ್ನಡದಲ್ಲಿ ಬಾ ಪ್ಲಸ್ ಆ ಅಂದರೆ ಬಾ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಎ ಅಂದರೆ ಬಾ. ಕನ್ನಡದಲ್ಲಿ ಬಾ ಪ್ಲಸ್ ಆ ಅಂದರೆ ಬಾ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಡಬಲ್ ಎ ಅಂದರೆ ಬಾ. ಕನ್ನಡದಲ್ಲಿ ಬಾ ಪ್ಲಸ್ ಇ ಅಂದರೆ ಬಿ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಐ ಅಂದರೆ ಬಿ. ಕನ್ನಡದಲ್ಲಿ ಬಾ ಪ್ಲಸ್ ಇ ಅಂದರೆ ಬಿ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಡಬಲ್ ಎ ಅಂದರೆ ಬಿ. ಕನ್ನಡದಲ್ಲಿ ಬಾ ಪ್ಲಸ್ ಉ ಅಂದರೆ ಬೂ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಯು ಅಂದರೆ ಬೂ. ಕನ್ನಡದಲ್ಲಿ ಬಾ ಪ್ಲಸ್ ಉ ಅಂದರೆ ಬೂ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಡಬಲ್ ಒ ಅಂದರೆ ಬೂ. ಕನ್ನಡದಲ್ಲಿ ಬಾ ಪ್ಲಸ್ ರು ಅಂದರೆ ಬ್ರು, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಆರ್ ಯು ಅಂದರೆ ಬ್ರು. ಕನ್ನಡದಲ್ಲಿ ಬಾ ಪ್ಲಸ್ ಎ ಅಂದರೆ ಬೇ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಇ ಅಂದರೆ ಬೇ. ಕನ್ನಡದಲ್ಲಿ ಬಾ ಪ್ಲಸ್ ಎ ಅಂದರೆ ಬೇ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಇ ಐ ಅಂದರೆ ಬೇ. ಕನ್ನಡದಲ್ಲಿ ಬಾ ಪ್ಲಸ್ ಐ ಅಂದರೆ ಬೈ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಎ ಐ ಅಂದರೆ ಬೈ. ಕನ್ನಡದಲ್ಲಿ ಬಾ ಪ್ಲಸ್ ಓ ಅಂದರೆ ಬೋ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಓ ಅಂದರೆ ಬೋ. ಕನ್ನಡದಲ್ಲಿ ಬಾ ಪ್ಲಸ್ ಓ ಅಂದರೆ ಬೋ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಡಬಲ್ ಒ ಅಂದರೆ ಬೋ. ಕನ್ನಡದಲ್ಲಿ ಬಾ ಪ್ಲಸ್ ಔ ಅಂದರೆ ಬೌ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಎ ಯು ಅಂದರೆ ಬೌ. ಕನ್ನಡದಲ್ಲಿ ಬಾ ಪ್ಲಸ್ ಅಮ್ ಅಂದರೆ ಬಮ್, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಎ ಎಮ್ ಅಂದರೆ ಬಮ್. ಕನ್ನಡದಲ್ಲಿ ಬಾ ಪ್ಲಸ್ ಅಹ ಅಂದರೆ ಬಹ, ಇಂಗ್ಲೀಷ್ನಲ್ಲಿ ಬಿ ಪ್ಲಸ್ ಎ ಎಚ್ ಅಂದರೆ ಬಹ. ಈಗ ನಾವು ಭಕಾರದ ಅಂದರೆ ಮಹಾಪ್ರಾಣ ಭಕಾರದ ಬಿ ಎಚ್ ಸೀರೀಸ್ನ ಕಾಗುಣಿತವನ್ನು ಕಲಿಯೋಣ. ಕನ್ನಡದಲ್ಲಿ ಭ ಪ್ಲಸ್ ಆ ಅಂದರೆ ಭ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಎ ಅಂದರೆ ಭ. ಕನ್ನಡದಲ್ಲಿ ಭ ಪ್ಲಸ್ ಆ ಅಂದರೆ ಭ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಡಬಲ್ ಎ ಅಂದರೆ ಭ. ಕನ್ನಡದಲ್ಲಿ ಭ ಪ್ಲಸ್ ಇ ಅಂದರೆ ಭಿ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಐ ಅಂದರೆ ಭಿ. ಕನ್ನಡದಲ್ಲಿ ಭ ಪ್ಲಸ್ ಇ ಅಂದರೆ ಭಿ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಡಬಲ್ ಇ ಅಂದರೆ ಭಿ. ಕನ್ನಡದಲ್ಲಿ ಭ ಪ್ಲಸ್ ಉ ಅಂದರೆ ಭೂ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಯು ಅಂದರೆ ಭೂ. ಕನ್ನಡದಲ್ಲಿ ಭ ಪ್ಲಸ್ ಉ ಅಂದರೆ ಭೂ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಡಬಲ್ ಒ ಅಂದರೆ ಭೂ. ಕನ್ನಡದಲ್ಲಿ ಭ ಪ್ಲಸ್ ರು ಅಂದರೆ ಭೃ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಆರ್ ಯು ಅಂದರೆ ಭೃ. ಕನ್ನಡದಲ್ಲಿ ಭ ಪ್ಲಸ್ ಎ ಅಂದರೆ ಭೇ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಇ ಅಂದರೆ ಭೇ. ಕನ್ನಡದಲ್ಲಿ ಭ ಪ್ಲಸ್ ಎ ಅಂದರೆ ಭೇ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಇ ಐ ಅಂದರೆ ಭೇ. ಕನ್ನಡದಲ್ಲಿ ಭ ಪ್ಲಸ್ ಐ ಅಂದರೆ ಭೈ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಎ ಐ ಅಂದರೆ ಭೈ. ಕನ್ನಡದಲ್ಲಿ ಭ ಪ್ಲಸ್ ಓ ಅಂದರೆ ಭೋ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಓ ಅಂದರೆ ಭೋ. ಕನ್ನಡದಲ್ಲಿ ಭ ಪ್ಲಸ್ ಓ ಅಂದರೆ ಭೋ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಡಬಲ್ ಒ ಅಂದರೆ ಭೋ. ಕನ್ನಡದಲ್ಲಿ ಭ ಪ್ಲಸ್ ಔ ಅಂದರೆ ಭೌ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಎ ಯು ಅಂದರೆ ಭೌ. ಕನ್ನಡದಲ್ಲಿ ಭ ಪ್ಲಸ್ ಅಮ್ ಅಂದರೆ ಭಮ್, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಎ ಎಮ್ ಅಂದರೆ ಭಮ್. ಕನ್ನಡದಲ್ಲಿ ಭ ಪ್ಲಸ್ ಅಹ ಅಂದರೆ ಬಹ, ಇಂಗ್ಲೀಷ್ನಲ್ಲಿ ಬಿ ಎಚ್ ಪ್ಲಸ್ ಎ ಎಚ್ ಅಂದರೆ ಬಹ. ಈಗ ಮಾಕಾರದ ಕಾಗುಣಿತ ನೋಡೋಣ. ಮಾಕಾರ ಎಮ್ ಸೀರೀಸ್. ಕನ್ನಡದಲ್ಲಿ ಮ ಪ್ಲಸ್ ಆ ಅಂದರೆ ಮ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಎ ಅಂದರೆ ಮಾ. ಕನ್ನಡದಲ್ಲಿ ಮಾ ಪ್ಲಸ್ ಆ ಅಂದರೆ ಮಾ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಡಬಲ್ ಎ ಅಂದರೆ ಮಾ. ಕನ್ನಡದಲ್ಲಿ ಮಾ ಪ್ಲಸ್ ಇ ಅಂದರೆ ಮೀ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಐ ಅಂದರೆ ಮೀ. ಕನ್ನಡದಲ್ಲಿ ಮಾ ಪ್ಲಸ್ ಇ ಅಂದರೆ ಮೀ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಡಬಲ್ ಇ ಅಂದರೆ ಮೀ. ಕನ್ನಡದಲ್ಲಿ ಮಾ ಪ್ಲಸ್ ಉ ಅಂದರೆ ಮೂ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಯು ಅಂದರೆ ಮೂ. ಕನ್ನಡದಲ್ಲಿ ಮಾ ಪ್ಲಸ್ ಊ ಅಂದರೆ ಮೂ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಡಬಲ್ ಒ ಅಂದರೆ ಮೂ. ಕನ್ನಡದಲ್ಲಿ ಮಾ ಪ್ಲಸ್ ರು ಅಂದರೆ ಮೃ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಆರ್ ಯು ಅಂದರೆ ಮೃ. ಕನ್ನಡದಲ್ಲಿ ಮಾ ಪ್ಲಸ್ ಎ ಅಂದರೆ ಮೇ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಇ ಅಂದರೆ ಮೇ. ಕನ್ನಡದಲ್ಲಿ ಮಾ ಪ್ಲಸ್ ಎ ಅಂದರೆ ಮೇ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಇ ಐ ಅಂದರೆ ಮೇ. ಕನ್ನಡದಲ್ಲಿ ಮಾ ಪ್ಲಸ್ ಐ ಅಂದರೆ ಮೈ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಎ ಐ ಅಂದರೆ ಮೈ. ಕನ್ನಡದಲ್ಲಿ ಮಾ ಪ್ಲಸ್ ಓ ಅಂದರೆ ಮೋ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಓ ಅಂದರೆ ಮೋ. ಕನ್ನಡದಲ್ಲಿ ಮಾ ಪ್ಲಸ್ ಓ ಅಂದರೆ ಮೋ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಡಬಲ್ ಒ ಅಂದರೆ ಮೋ. ಕನ್ನಡದಲ್ಲಿ ಮಾ ಪ್ಲಸ್ ಔ ಅಂದರೆ ಮೌ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಎ ಯು ಅಂದರೆ ಮೌ. ಕನ್ನಡದಲ್ಲಿ ಮಾ ಪ್ಲಸ್ ಅಮ್ ಅಂದರೆ ಮಮ್, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಎ ಎಮ್ ಅಂದರೆ ಮಮ್. ಕನ್ನಡದಲ್ಲಿ ಮಾ ಪ್ಲಸ್ ಅಹ ಅಂದರೆ ಮಹ, ಇಂಗ್ಲೀಷ್ನಲ್ಲಿ ಎಮ್ ಪ್ಲಸ್ ಎ ಎಚ್ ಅಂದರೆ ಮಹ. ಸೊ ಇವತ್ತಿಗೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಉಳಿದ ಸ್ಪೆಲ್ಲಿಂಗ್ಸ್ ನಾಳೆಯ ಕ್ಲಾಸ್ನಲ್ಲಿ ಕಲಿಸ್ತೇನೆ. ಇದುವರೆಗೆ ಕಲಿಸಿದ್ದನ್ನು ಚೆನ್ನಾಗಿ ವಿಡಿಯೋವನ್ನು 4-5 ಸಲ ಕೇಳಿ ಪ್ರಾಕ್ಟೀಸ್ ಮಾಡಿ.
ಪದೇ ಪದೇ ಹೇಳ್ತಾ ಇದ್ದೇನೆ, ಸ್ವರಾಕ್ಷರಗಳ ಸ್ಪೆಲ್ಲಿಂಗನ್ನು ಅಂದರೆ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದು ಅಂತ ಕಲಿಸಿದ್ದೇನೆ. ವ್ಯಂಜನಾಕ್ಷರಗಳಿಗೆ ಒಂದೊಂದೇ ಸ್ವರವನ್ನು ಕೂಡಿಸ್ತಾ ಹೋದರೆ ನಮ್ಮ ಕಾಗುಣಿತ ಆಗ್ತದೆ ಅಂತ ಸಹ ಕಲಿಸಿದ್ದೇನೆ. ನಾನು ಇದನ್ನೇ ಮಾಡ್ತಾ ಇರುವುದೀಗ. ಸೊ ಎಲ್ಲ ಸ್ವರಾಕ್ಷರಗಳನ್ನು ಒಂದೊಂದು ವ್ಯಂಜನಾಕ್ಷರ ತಗೊಂಡು ಅದಕ್ಕೆ ಸೇರಿಸ್ತಾ ಹೋಗ್ತೇನೆ. ಸೊ ನಿಮಗೆ ಹಾಗೆ ಮಾಡ್ತಾ ಹೋದರೆ ನೀವು ಸಹ ಇಂಗ್ಲೀಷ್ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ. ಸೊ ಇಷ್ಟನ್ನು ಮಾಡಿ.